ಐಪಿಎಸ್ ಅಧಿಕಾರಿಗಳು ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ದೆಹಲಿಯ ಎಲ್ಜಿಗೆ ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರವನ್ನ ಬರಲಾಗಿದೆ. ಜುಲೈ 20ರ ಸಂಸತ್ ಚಲೋ ವೇಳೆ ಪೊಲೀಸ್ ಕ್ರಮದ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರವನ್ನ ಬರೆಯಲಾಗಿದೆ. 93 ಮಂದಿ ನಿವೃತ್ತ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳಿಂದ ಜುಲೈ 20ರ ಸಂಸತ್ ಚಲೋ ಸಂದರ್ಭದಲ್ಲಿ ಪೊಲೀಸ್ ತಗೊಂಡ್ರಲ್ಲ ಕ್ರಮ, ಆ ಕ್ರಮದ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಿವೃತ್ತ ಐಎಎಸ್ ಐಪಿಎಸ್ ಅಧಿಕಾರಿಗಳು ಒಂದಲ್ಲ ಎರಡಲ್ಲ 93 ಮಂದಿ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಖಂಡನೀಯ ಅಂತ ಹೇಳಿದೆ. ನೋಡಿ, ಸುಪ್ರೀಂ ಕೋರ್ಟ್ನ ವಕೀಲರ ತಂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಕೊಡ್ತು. ಈಗ ನಿವೃತ್ತ ಐಎಎಸ್ ಐಪಿಎಸ್ಗಳು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. 93 ಮಂದಿ ಪತ್ರ ಬರೆದಿದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಏನೇನು ಮಾಡ್ತಾ ಇದ್ರು, ಅವರ ಡೀಟೇಲ್ಗಳನ್ನು ಹಾಕಿ ಇದನ್ನ ವಾಪಸ್ ಯಾರು ಈ ರೀತಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ, ದೌರ್ಜನ್ಯ ಯಾರು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಲೇಬೇಕು ಅಂತ 93 ಮಂದಿ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು ಅವರವರು ಯಾವ್ಯಾವ ಹುದ್ದೆಯಲ್ಲಿದ್ರು ಅನ್ನೋದನ್ನ ಮೆನ್ಷನ್ ಮಾಡಿ ಪತ್ರ ಬರೆದಿದ್ದಾರೆ.